ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾರ್ಕೆಟಲ್ಲಿ ನಿಮ್ಮ ಹಣ ಹೇಗೆ ವೃದ್ಧಿ ಆಗ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು 10,000 ಹಾಕಿರ್ತೀರಾ, ಅದು 1 ಲಕ್ಷ ಆಗ್ತದೆ, 2 ಲಕ್ಷ ಆಗ್ತದೆ. ಇಲ್ಲ ನೀವು 1 ಲಕ್ಷ ಹಾಕಿರ್ತೀರಾ, ಅದು 5 ಲಕ್ಷ ಆಗ್ತದೆ, 10 ಲಕ್ಷ ಆಗ್ತದೆ. ಅದು ಹೇಗೆ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇದು ನೋಡಿ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್ ಕಂಪನಿಯ ಶೇರಿನ ಲಾಂಗ್ ಟರ್ಮ್ ಚಾರ್ಟ್ ಇದು. ಆಯಿತಾ? 2002ರಲ್ಲಿ ನೋಡಿ, ಇದು 11, 13, 10 ಈ ಥರ ಇತ್ತು. 10 ಅಂತ ಅಂದ್ಕೊಳ್ಳೋಣ, 2002ರಲ್ಲಿ. ಹಿಂಗೆ ಮುಂದೆ ಬನ್ನಿ, ನೀವು 2006 200 ರೂಪಾಯಿ ಆಗಿದೆ. 2002ರಿಂದ 2006ಕ್ಕೆ 4 ವರ್ಷ ವ್ಯತ್ಯಾಸ. ಬರೀ 4 ವರ್ಷದಲ್ಲಿ 10 ರೂಪಾಯಿ ಇದ್ದ ಶೇರಿನ ಬೆಲೆ 200 ಆಗಿದೆ. ಅಂದರೆ 20 ಟೈಮ್ಸ್ ಜಾಸ್ತಿ ಆಗಿದೆ. ನೀವು 1 ಲಕ್ಷ ಹಾಕಿದ್ದಿದ್ರೆ ನಿಮಗೆ ಎಷ್ಟು ಬರ್ತಾಯಿತ್ತು? ಇಲ್ಲಿ 20 ಲಕ್ಷ ಸಿಗ್ತಾಯಿತ್ತು. 2002ರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡಲ್ಲಿ 2006ರಲ್ಲಿ ನಿಮಗೆ 20 ಲಕ್ಷ ಆಗ್ತಾಯಿತ್ತು, ನೀವು ಸೆಲ್ ಮಾಡಿದ್ದಿದ್ರೆ 2006ರಲ್ಲಿ. ನೋಡಿ, ಲಾಂಗ್ ಟರ್ಮ್ 4 ವರ್ಷ ಅಷ್ಟೇ. 4 ವರ್ಷಕ್ಕೆ ಎಷ್ಟಾಗಿದೆ ಇದು? 4 ವರ್ಷ ಕಾದಿದ್ದಕ್ಕೆ ನಿಮಗೆ 20 ಲಕ್ಷ, 1 ಲಕ್ಷ ಹಾಕಿದ್ದಕ್ಕೆ. ಹಾಗೆ ಅದು ನಿಮಗೆ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಹಾಗೆ 10 ಇನ್ನು ಮುಂದೆ ಹೋಗೋದಾದರೆ ನೋಡಿ, ಆಗ್ತಾ ಬಂದಿದೆ. ನೀವು 2002ರಲ್ಲಿ 1 ಲಕ್ಷ ಹಾಕಿದ್ರಿ ಅಂತ ಅಂದ್ಕೊಳ್ಳೋಣ. ಅದು ಹೇಗೆ ಆಗ್ತಾ ಬರ್ತೈತೆ ನೋಡೋಣ. 2006ರಲ್ಲಿ 20 ಲಕ್ಷ ಆಯಿತು. ಹೀಗೆ ಬನ್ನಿ ನೋಡಿ, ಇಲ್ಲಿ ಸ್ಟಾಕ್ ಬೆಲೆ 400 ಆಯಿತು. ಅಂದರೆ 40 ಲಕ್ಷ ಆಯಿತು ನೀವು 1 ಲಕ್ಷ ಹಾಕಿದ್ದಿದ್ರೆ. ಹೀಗೆ ಬನ್ನಿ, $800 ಹತ್ತಿರ ಬಂತು 2018ರಲ್ಲಿ. 900 ಅಪ್ ಆಗಿದೆ ಬಿಡಿ. ನಿಮಗೆ 800 ಅಂತ ಅಂದ್ಕೊಳ್ಳೋಣ. ಮಾರ್ಚ್ ಮೇ ಟೈಮಲ್ಲಿ 800 ಅಂತ. ಮಾರ್ಚ್ ಮೇ 2018ರಲ್ಲಿ 800, ಅಂದರೆ 80 ಲಕ್ಷ ಆಗ್ತಾಯಿತ್ತು. ನೀವು 1 ಲಕ್ಷ ಹಾಕಿದ್ದಿದ್ರೆ 80 ಲಕ್ಷ ಆಗ್ತಾಯಿತ್ತು 2002ರಲ್ಲಿ. ಅಂದರೆ ವಿತಿನ್ 16 ಇಯರ್ಸ್, 16 ವರ್ಷದಲ್ಲಿ ನಿಮಗೆ 1 ಲಕ್ಷ 80 ಲಕ್ಷ ಆಗ್ತಾಯಿತ್ತು. 80 ಟೈಮ್ಸ್ ಜಾಸ್ತಿ ಆಗಿದೆ ಅದು. ಹಾಗೆ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವಾಗ ನಿಮಗೆ ಜಾಸ್ತಿ ಗಳಿಸೋದಕ್ಕೆ ಸಾಧ್ಯ. ಹೀಗೆ ಆಮೇಲೆ ಇನ್ನೊಂದೇನು ಅಂದರೆ, ನೀವು ಶಾರ್ಟ್ ಟರ್ಮಲ್ಲಿ ಹೇಗೆ ಲಾಸ್ ಮಾಡ್ಕೋತೀವಿ ಅಂತ ನೋಡಿ. ಇಲ್ಲೇ ಉದಾಹರಣೆ ತಗೊಳ್ಳಿ. 230 ಇತ್ತು 2007 ಜನವರಿಯಲ್ಲಿ. 230ಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರಿ, ಆಯಿತಾ? ಹೀಗೆ ನೋಡಿ, 2007 ಏಪ್ರಿಲ್ ಹಿಂಗೆ 190ಕ್ಕೆ ಬಂತು, ಬಿದ್ದಿದೆ, ಬೀಳ್ತಾ ಬಂತಿದ್ದು. ನಿಮಗೆ ಪೇಷನ್ಸ್ ಇಲ್ಲ, 178 ಬಂತು ನೋಡಿ. ಹೀಗೆ ನೀವು ಸೆಲ್ ಮಾಡಿಬಿಟ್ರಿ ಅಂತ ಅಂದ್ಕೊಳ್ಳಿ, ಆವಾಗ ಲಾಸು. ಇದು ಬೀಳ್ತಾ ಇದೆ ಅಂತ ನೀವು ಸೆಲ್ ಮಾಡಿದ್ರಿ ಅಂದರೆ ಲಾಸು. ಕಂಪ್ನಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಇದೆ ಅಂದವಾಗ ನೀವು ಸೆಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅದರ ರೆವಿನ್ಯೂನೂ ಗ್ರೋತ್ ಆಗ್ತಾಯಿದೆ, ಯಾವುದೋ ಒಂದು ಸೆಂಟಿಮೆಂಟಿಂದ ಇದು ಬೀಳ್ತಾ ಇದೆ ಅಂದವಾಗ ನೀವು ಸೆಲ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ನಿ ಚೆನ್ನಾಗಿದ್ದರೆ, ಮುಂದೆ ಅದು ಒಳ್ಳೆ ನಡೆಸ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ಇದ್ದರೆ ಅದನ್ನು ಸೆಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾದಿದ್ರೆ ಏನಾಗ್ತಿತ್ತು ಅಂದರೆ ಮತ್ತೆ ರಿಕವರಿ ಆಗ್ತಾಯಿತ್ತು. ನೋಡಿ, ಇಲ್ಲಿ 2009ರಲ್ಲಿ 68ಕ್ಕೆ ಬಂದಿದೆ ನೋಡಿ. 2007ರಲ್ಲಿ 233 ಇದ್ದಿದ್ದು 2009ರಲ್ಲಿ 60 ರೂಪಾಯಿಗೆ ಬಂದಿದೆ. ಇದನ್ನು ನೀವು ಕಾದಿದ್ದಿದ್ರೆ ಇಲ್ಲಿ ವಾಪಸ್ ಹೊಡ್ಕೊಂಡು ಹೋಗಿದೆ ಮೇಲೆ ನೋಡಿ, ಇಲ್ಲಿ ತನಕ ಹೋಗಿದೆ. 386 ಆಗಿದೆ 2010ರಲ್ಲಿ. ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡಿಲ್ಲ ಅಂದರೆ ಶೇರ್ ಮಾರ್ಕೆಟಲ್ಲಿ ಹಣ ಗಳಿಸೋದು ತುಂಬ ಕಷ್ಟ. ಹಾಗಾಗಿ ನೀವು 5 ವರ್ಷ ಇಲ್ಲ 10 ವರ್ಷ ಇಡ್ತೇನೆ ಅನ್ನೋ ಮೆಂಟ್ಯಾಲಿಟಿ ಇಟ್ಕೊಂಡು ಶೇರ್ ಮಾರ್ಕೆಟಿಗೆ ಹಾಕಿ. ಆಗ ನಿಮಗೆ ಗೈನ್ ಮಾಡೋದಕ್ಕಾಗತ್ತೆ. ನೀವು ಶಾರ್ಟ್ ಟರ್ಮಿಗೆ ಬರ್ತೀರಾ ಅಂದರೆ ತುಂಬ ಕಷ್ಟ, ನೀವು ಕಳ್ಕೊಳ್ಳೋ ಸನ್ನಿವೇಶನೇ ಜಾಸ್ತಿ ಶಾರ್ಟ್ ಟರ್ಮಲ್ಲಿ. ಹಾಗಾಗಿ ಇದೇ ರೀತಿ ಇನ್ಫೋಸಿಸ್ ನೋಡಿ, ಇದು ಕೂಡ ಅಷ್ಟೇ.
1999ರಲ್ಲಿ 11.59 ಇತ್ತು. ಇದು ಈಗ ಬರ್ತು, ಈಗ ನೋಡಿ 1237 ಆಗಿದೆ. ಅವಾಗ ಹಾಕಿದ 11 ರೂಪಾಯಿ ಈಗ 1237 ರೂಪಾಯಿ ಆಗಿದೆ. ಇದರಲ್ಲಿ ನಾನು ಬೋನಸ್ ಶೇರ್ಸು ಡಿವಿಡೆಂಡ್ಸು ಎಲ್ಲ ಕನ್ಸಿಡರ್ ಮಾಡಿಲ್ಲ. 1237 ಆಗಿದೆ. ಬಿಡಿ, 10 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ ಅಂತ ಅನ್ಕೊಬಿಡಿ ಸಾಕು. 10 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ ಅಂದರೆ ಎಷ್ಟಾಯಿತು? 10 10 100, 10 ಟೈಮ್ಸ್ ಆಯಿತು. 100 10 1000 ಅಂದರೆ 100 ಟೈಮ್ಸ್ ಆಯಿತು. 100 10 1000 ಅಲ್ವಾ? 100 ಟೈಮ್ಸ್ ಅಂದರೆ 1 ಲಕ್ಷ ಇದ್ದಿದ್ದು 1 ಕೋಟಿ. 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದಿದ್ರೆ 1 ಕೋಟಿ ಆಗ್ತಾಯಿತ್ತು. ಹಾಗೆ ಅದೇ ಥರ ಅಶೋಕ್ ಲೈಲ್ಯಾಂಡನ್ನು ನೋಡೋದಾದರೆ ಇದು ಕೂಡ ಅಷ್ಟೇ ನೋಡಿ. 2002ರಲ್ಲೆಲ್ಲ 3 ರೂಪಾಯಿ, 2001ರಲ್ಲಿ 2 ರೂಪಾಯಿ ಈ ಥರ ಇತ್ತು. 1999ರಲ್ಲೂ 2 ರೂಪಾಯಿ ಇತ್ತು. ಇದು ಒಂದೇ ಥರ ಮಾಡ್ಕೊಬಂದಿದೆ ನೋಡಿ. ಇಲ್ಲಿ ಇಷ್ಟೇ ಇದೆ, ನಿಧಾನ ಅಪ್ಪ ಆಗ್ತಾ ಬಂದಿದೆ. ಇಲ್ಲಿ 2004 ಹೀಗೆ. ಆಗ 2 ರೂಪಾಯಿ ನೀವು ಹಾಕಿದಿದ್ದರೆ ಇವಾಗ ನೋಡಿ 2018ರಲ್ಲಿ 155 ಆಗಿತ್ತು. ನಂತರ ಮತ್ತೆ ಬಿದ್ದಿದೆ, ಮತ್ತೆ ವಾಪಸ್ ರಿಕವರಿ ಆಗ್ತಾ ಬಂದಿದೆ. ಈಗ 100 ರೂಪಾಯಿ ಹತ್ತಿರ ಬಂದಿದೆ. 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. ನೀವು 2 ರೂಪಾಯಿ ಹಾಕಿದ್ರಿ, ಅವಾಗ 100 ರೂಪಾಯಿ ಆಗಿದೆ ಈಗ. ಅಂದರೆ ಲೆಕ್ಕ ಹಾಕಿ ಎಷ್ಟು ಅಂದರೆ 50 ಟೈಮ್ಸ್ ಜಾಸ್ತಿ ಆಯಿತು. 1 ಲಕ್ಷ ಇದ್ದಿದ್ದರೆ 50 ಲಕ್ಷ ಆಗ್ತಾಯಿತ್ತು 1 ಲಕ್ಷ ಹಾಕಿದ್ದಿದ್ರೆ. ಹಾಗೆ ನೀವು 2014ರಲ್ಲಿ ನೋಡಿದ್ದು, 2014ರಲ್ಲಿ 12 ರೂಪಾಯಿ ಇದೆ. 12 ರೂಪಾಯಿ ಇದೆ. ನೀವು 2018ರಲ್ಲಿ ನೀವು ಮ್ಯಾಕ್ಸಿಮಮ್ಮು 163 ಹತ್ತಿರ ಹೋಗಿತ್ತು. 150ಕ್ಕೆ ಹೋಗಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಿಮಗೆ 15 ರೂಪಾಯಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ 150ಕ್ಕೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ಎಷ್ಟು? 10 ಟೈಮ್ಸ್ ಜಾಸ್ತಿ ಆಯಿತು. 15 ರೂಪಾಯಿದ್ದು 150 ಆಯಿತು ಅಂದರೆ 10 ಟೈಮ್ಸ್. ಅಂದರೆ 1 ಲಕ್ಷ ಇದ್ದಿದ್ದು 10 ಲಕ್ಷ ಆಗ್ತಿತ್ತು ಅಂತ. ನೀವು ಜಸ್ಟ್ 2014ರಲ್ಲಿ 2013-14ರಲ್ಲಿ ಇನ್ವೆಸ್ಟ್ ಮಾಡಿದಿದ್ದರೆ ನೀವು 4 ಇಯರ್ಸಲ್ಲಿ 10 ಪಟ್ಟು ಜಾಸ್ತಿ ಆಗ್ತಾಯಿತ್ತು. 1 ಲಕ್ಷ 10 ಲಕ್ಷ ಆಯಿತು ಇಲ್ಲಿ ನೋಡಿ. ಹೇಗೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ಅಂತ. ಆದರೆ ನೀವು ಇಲ್ಲಿ ಸೆಲ್ ಮಾಡಬೇಕು. ಯಾವಾಗ ಸೆಲ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈ ಮೂಮೆಂಟಲ್ಲಿ ಸೆಲ್ ಮಾಡಬೇಕಲ್ಲ ನೀವು, ಅದು ಮುಖ್ಯ. ಸೆಲ್ ಮಾಡಿಲ್ಲ ಅಂದರೆ ಪ್ರೈಸ್ ಡೌನ್ ಆಗ್ತಾ ಬರುತ್ತೆ. ಮತ್ತು ನೋಡಿ ಇಲ್ಲಿ ಫುಲ್ ಬಿದ್ದೋಗಿದೆ. ಕೋವಿಡ್ ಸಿಚುವೇಷನಿಂದ ಮತ್ತೆ ಬಿದ್ದೋಯ್ತು. ಮತ್ತು ಈಗ ರಿಕವರಿ ಸ್ಟೇಜಲ್ಲಿದೆ. ಹಾಗೆ ಆದರೂ ಕೂಡ ನೋಡಿ, ನೀವು 2014ರ ಲೆವೆಲ್ಗಿಂತ ತುಂಬ ಜಾಸ್ತಿ ಇದೆ ಇದು. ಹಾಗೆ ನಿಮಗೆ ಈ 150 ಪ್ರೈಸ್ ಸಿಗದೇ ಇದ್ದರೂ 2014ರ ಲೆವೆಲ್ಗಿಂತ ತುಂಬ ಜಾಸ್ತಿ ಸಿಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಯಾವತ್ತೂ ಲಾಭ ಶೇರ್ ಮಾರ್ಕೆಟಲ್ಲಿ. ಇದನ್ನು ನೀವು ಗಮನಿಸಬೇಕಾಗ್ತದೆ. ಇವೆಲ್ಲ ನೋಡಿ ಪಾಸಿಟಿವ್ ನಾನು ಸ್ಟಾಕ್ಸ್ ಹೇಳಿದ್ದು ನಿಮಗೆ. ಕೆಲವು ಸ್ಟಾಕ್ಗಳನ್ನು ನೋಡಿದರೆ ನೀವು, ಉದಾಹರಣೆಗೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ನೋಡಿ. ರಿಲಯನ್ಸ್ ಕಮ್ಯುನಿಕೇಷನ್ಸ್ ಮ್ಯಾಕ್ಸಿಮಮ್ ನೋಡಿ ಯಾವ ಥರ ಆಗಿದೆ. 2006ರಲ್ಲಿ 285 ಹೀಗಿತ್ತು, 400 300 ಅಪ್ಪಾಗಿ 707ಕ್ಕೆ ಹೋಯಿತು 2007ರಲ್ಲಿ. ನಂತರ ಬೀಳ್ತು ನೋಡಿ, ಕಡಿಮೆ 2 ರೂಪಾಯಿಗೆ ಬಂದಿದೆ ಈಗ. ನೀವು ಆವಾಗ 800 ರೂಪಾಯಿ ಹಾಕಿದ್ರು ಅಂತ ಅಂದ್ಕೊಳ್ಳಿ. ಯಾರಾದರೂ 2008ರಲ್ಲಿ ಯಾರಾದ್ರು 800 ರೂಪಾಯಿ ಹಾಕಿದರು ಒಂದು ಶೇರಿಗೆ. ಅಂದರೆ 8 ಲಕ್ಷ ಹಾಕಿದ್ರು ಅಂತ ಅಂದ್ಕೊಳ್ಳಿ. ಅವ್ರ ಕತೆ ಏನಾಗಬೇಕು? 800 ರೂಪಾಯಿ ಇದ್ದಿದ್ದು 2 ರೂಪಾಯಿ ಆಗಿದೆ. ನೀವು ಅವಾಗ 1 ಲಕ್ಷ ಹಾಕಿದ್ದಿದ್ರೆ 2008ರಲ್ಲಿ, ಇವತ್ತು ನಿಮಗೆ 250 ರೂಪಾಯಿ ಇರ್ತಾಯಿತ್ತು ಕೈಯಲ್ಲಿ ಅಷ್ಟೇ ಈ ಸ್ಟಾಕಲ್ಲಿ. ಆ ಥರ ಆಗುತ್ತೆ ನೋಡಿ ಹೇಗೆ ಇದು ಡೌನ್ ಆಗಿದೆ ಅಂತ. ರಿಲಯನ್ಸ್ ಕಮ್ಯುನಿಕೇಷನ್ ಗೊತ್ತಿದೆ ನಿಮಗೆ ಹೇಗೆ ಅದು ಸೋತಿದೆ ಅಂತ ಅಲ್ವಾ. ರಿಲಯನ್ಸ್ ಕಮ್ಯುನಿಕೇಷನ್ ಅಂದರೆ ಜಿಯೋ ಅಲ್ಲ, ಇದು ಜಿಯೋ ಬೇರೆ. ಜಿಯೋ ರಿಲಯನ್ಸ್ ಲಿಮಿಟೆಡಲ್ಲಿ ಬರುತ್ತೆ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡಲ್ಲಿ ಬರುತ್ತೆ. ಅದು ಅಂಡರಲ್ಲಿ ಅದರ ಸಬ್ಸಿಡಿಯರಿಗೆ ವರ್ಕ್ ಮಾಡುತ್ತೆ. ಇದು ರಿಲಯನ್ಸ್ ಕಮ್ಯುನಿಕೇಷನ್ ಲಿಮಿಟೆಡು, ಇದು ಬೇರೆ. ಇದು ಮುಂಚೆ ರಿಲಯನ್ಸ್ ಸಿಮ್ ಅಂತ ಬರೋದು ನಿಮಗೆ ಗೊತ್ತಿರುತ್ತೆ. ಈ ಥರ ಇರುತ್ತೆ. ನೀವು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡದೇ ಇದ್ದರೆ ನಿಮಗೆ ಲಾಸ್ ಆಗಿಬಿಡ್ತದೆ.
ಇದು ಮುಖ್ಯ. ನೀವು ಹೇಗೆ ಗಳಿಸ್ತೀರೋ ಹಾಗೆ ಕಳ್ಕೊಳ್ಳೋ ಸಾಧ್ಯತೆಯೂ ಜಾಸ್ತಿ. ಹಾಗಾಗಿ ನೀವು ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ಬೇಡಿ. ನೋಡಿ, ರಿಲಯನ್ಸ್ ಕಮ್ಯುನಿಕೇಷನಿಂದ ಉದಾಹರಣೆ ಕೊಟ್ಟೆ ನಿಮಗೆ. ನೀವು ಅದೊಂದೇ ಕಂಪ್ನಿ ಮೇಲೆ ನಿಮ್ಮ ಇರೋ ದುಡ್ಡಷ್ಟು ಹಾಕ್ಕೊಂಡಿದ್ರಿ ಅಂದರೆ ನಿಮಗೆ ನೋಡಿ ಏನಾಗ್ತಾಯಿತ್ತು ಇವತ್ತು ಕತೆ. ಆ ಥರ ಆಗ್ತಾಯಿತ್ತು. ಹಾಗಾಗಿ ಒಂದು 3-4 ಒಳ್ಳೆ ಕಂಪ್ನಿಗಳನ್ನು ನೋಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿದವಾಗ ನಿಮಗೆ ಯಾವುದೋ ಒಂದು ಕಂಪ್ನಿ ಲಾಸ್ ಆಗಿ ಹೋದರೂ ಉಳಿದಿರೋ 3 ಕಂಪ್ನಿಯಲ್ಲಿರ್ತಕ್ಕಂಥದ್ದು ನಿಮಗೆ ಸೇವ್ ಮಾಡುತ್ತೆ. ಹಾಗಾಗಿ ಇದು ಭಾಳ ಮುಖ್ಯ ಶೇರ್ ಮಾರ್ಕೆಟಲ್ಲಿ. ಹಾಗಾಗಿ ವಿತೌಟ್ ರಿಸರ್ಚ್ ಆ್ಯಂಡ್ ವಿತೌಟ್ ನಾಲೆಡ್ಜ್ ಡೋಂಟ್ ಇನ್ವೆಸ್ಟ್. ಹಾಗಾಗಿ ಆ್ಯಂಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ಆಗ ನಿಮಗೆ ಗಳಿಕೆ ಮಾಡೋಕ್ಕೆ ಸಾಧ್ಯತೆ ಇದೆ. ಧನ್ಯವಾದಗಳು.